ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅಂಬಾಪಟ್ಟಣ ಗ್ರಾಮದ ನಮ್ಮ ಬಳಿಗೇರಿ ಕರಿಬಸವರಾಜ ಎನ್ನುವಂತ 27 ವರ್ಷದ ಯುವಕನಿಗೆ ಇವತ್ತು 2 ಕಿಡ್ನಿಗಳು ಫೇಲ್ ಆಗಿದ್ದಾವೆ. ಅದು ಆನುವಂಶಿಕವಾಗಿ ಅವನು ಹುಟ್ಟುವಾಗಲೇ ಕಿಡ್ನಿಗಳು ಬೆಳವಣಿಗೆ ಆಗಿಲ್ಲ. ಆದ್ರೆ ಇವತ್ತು ಅವನು ಬೆಳೀತಾ ಬೆಳೀತಾ ಕಿಡ್ನಿಗಳಿಗೆ ಹೊಡೆತ ಬಿದ್ದು ಕಿಡ್ನಿ ಫೇಲ್ ಆಗಿದೆ. ಇವತ್ತು ಅವನೇ ಈ ಮನಿ ದೀಪ ಬೆಳೆಸಬೇಕಾಗಿರ್ತಕ್ಕಂಥ ಹುಡುಗ. ಇವತ್ತು ಬಳಗೇರಿ ಶರಬಪ್ಪ ಮತ್ತು ಅವರು ಧರ್ಮಪತ್ನಿಗೆ ಒಬ್ಬನೇ ಮಗ ಇರೋದ್ರಿಂದ ಇವತ್ತು ಅವ್ನು ಕಿಡ್ನಿ ಫೇಲ್ ಆಗಿದಾವೆ. ಆ ಕಿಡ್ನಿ ಫೇಲ್ ಆಗಿರೋದ್ರಿಂದ ಬೇರೆ ಯಾರು ಕಿಡ್ನಿ ಕೊಡೋರು ಮುಂದೆ ಬರದೇ ಇರೋದ ಕಾರಣ ಇವತ್ತು ಅವ್ರ ತಾಯಿನೇ ಆ ಹುಡುಗನಿಗೆ ಕಿಡ್ನಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳು ಆಗಸ್ಟ್ 6 ತಪ್ಪಿದ್ರೆ 7ನೇ ತಾರೀಕಿಗೆ ಆ ಮಂಗಳೂರಿನ NFI ಆಸ್ಪತ್ರೆಯಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಚಿಕಿತ್ಸೆ ನಡೀತಾ ಇದೆ. ಅದಕ್ಕೆ 10 ಲಕ್ಷ ರೂಪಾಯಿಗಳ ಖರ್ಚು ಇದೆ. ಹಾಗಾಗಿ ಇವರು ಇವತ್ತು ಬಳಿಗನೆಯನ್ನು ಮಾರ್ಕೊಂಡು ಜೀವನ ಮಾಡ್ತಾರೆ. 10 ಲಕ್ಷ ರೂಪಾಯಿ ಬರೆಸಲಿಕ್ಕೆ ಅವ್ರ ಕೈಯಲ್ಲಿ ಸಾಧ್ಯವಿಲ್ಲ. ಹಾಗಾಗಿ ದಯವಿಟ್ಟು ದಾನಿಗಳು ತಮ್ಮ ಕೈಲಾದಷ್ಟು ಹಣವನ್ನ ಈ ಹುಡುಗನ ಬಸವರಾಜನ ಚಿಕಿತ್ಸೆಗೆ ದಾನ ಮಾಡಿ ಆ ಹುಡುಗನ ಜೀವಕ್ಕೆ ತಾವೆಲ್ಲರೂ ಆಧಾರವಾಗಬೇಕು. ಜೊತೆಗೆ ಇವತ್ತು ಮಾತೃ ಹೃದಯ ಆ ಅಮ್ಮ ಇವತ್ತು ಮಗನನ್ನು ಉಳಿಸಿಕೊಳ್ಳಲಿಕ್ಕೆ ತನ್ನ ಕಿಡ್ನಿಯನ್ನೇ ದಾನ ಮಾಡುವಂತ ಒಂದು ಕೆಲಸಕ್ಕೆ ಇವತ್ತು ಮುಂದಾಗಿದ್ದಾಳೆ ಆ ಅಮ್ಮ. ನಿಜವಾಗ್ಲೂ ನಾವೆಲ್ಲರೂ ಆ ಅಮ್ಮನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಯಾಕಂದ್ರೆ ಇವತ್ತು ಮಗ ಅಷ್ಟು ಜೀವ ಉಳಿಲ್ಲ ಅನ್ನೋದಕ್ಕಾಗಿ ಇವತ್ತು ಆ ಅಮ್ಮ ಬಳಿ ವ್ಯಾಪಾರ ಮಾಡ್ಕೊಂತಾನೆ ಇವತ್ತು ಮಗನ ಜೀವನ ಉಳಿಸಲಿಕ್ಕೆ ಮುಂದಾಗಿದ್ದಾಳೆ. ದಯವಿಟ್ಟು ದಾನಿಗಳು ತಾವೆಲ್ಲೋ ಯಾವ್ದಕ್ಕ ಖರ್ಚು ಮಾಡ್ತಾ ಇದಾರೆ. ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಜೀವ ಉಳಿಸಲಿಕ್ಕೆ ತಾವೆಲ್ಲರೂ ಸಹಾಯ ಮಾಡ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಈಗ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರವರು ಈ ಕ್ಷಣದಲ್ಲಿ ಆ ಹುಡುಗನಿಗೆ ತನ್ನ ಕೈಲಾದಷ್ಟು ಹಣವನ್ನ ಇವತ್ತು ಅವ್ರ ತಾಯಿಗೆ ಕೊಡ್ತಾ ಇದ್ದಾರೆ. ಮಂಜುನಾಥ್ ಅಂತ ಹೇಳ್ಬಿಟ್ಟು ನಮ್ಮ ಅಂಬಾಪಟ್ಟಣ ಗ್ರಾಮ ಪಂಚಾಯತಿ ಸದಸ್ಯರು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಪಟ್ಟಣ ಗ್ರಾಮದ ಬಳಗಾರ್ ಶರಬಣ ಮತ್ತು ಹೇಮಕ್ಷಮ್ಮನವರ ಏಕೈಕ ಪುತ್ರನಾದಂಥ ಕರಿಬಸವರಾಜ್ ಅವರು ತಮ್ಮ 2 ಕಿಡ್ನಿ ಈ ಅನುವಂಶೀಯತೆ ಅನ್ನೋದು ಅದು ಒಂದು ಬಳುವಳಿ. ಆ ಮನೆತನದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಅವನು ಹುಟ್ಟುವಾಗಲೇ 2 ಕಿಡ್ನಿ ಬೆಳವಣಿಗೆ ಇಲ್ಲ. ಇಲ್ಲಿ ಸಾಕಷ್ಟು ಜನರ ಕ್ರಿಯೇಟಿವಿಟೀಸೇ ಬೇರೆ ಇದ್ದು. ಆ ಹುಡುಗ ಸಾಕಷ್ಟು ಡ್ರಿಂಕ್ ಮಾಡ್ತಿದ್ದ, ಸ್ಮೋಕ್ ಮಾಡ್ತಿದ್ದ, ಇನ್ನೊಂದು ಅದೆಲ್ಲ ಸುಳ್ಳು ಸರ್. ದಯವಿಟ್ಟು ಯಾರು ಅದ್ರ ಬಗ್ಗೆ ತಲೆ ಕೊಡ್ಬೇಡ್ರಿ. ಯಾಕಂದ್ರೆ ಒಂದು ಕುಟುಂಬದ ನೋವನ್ನು ಅರ್ಥ ಮಾಡ್ಕೋಬೇಕಂದ್ರ ಹತ್ರದಾಗ ಬಂದಾಗ ಮಾತ್ರ ಗೊತ್ತಾಗ್ತದೆ. ಅವ್ರನ್ನ ಸತತ 15 ದಿನದ ಕೆಳಗೆ ನಾನು ವಿಚಾರ ಮಾಡಿದಾಗ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇತ್ತನಂತ ಡಾಕ್ಟರ್ ಹೇಳಿದಾಗ ಇಲ್ಲ ನಮ್ಮ ತಾತಗ ಯಾರಿಗೆ ಇರ್ಬೋದಂತ ಕೇಳಿದ್ದೆ ಅನ್ನೋ ಮಾತು ಅವ್ರ ತಾಯಿ ಹೇಳಿದ್ಲು. ನಿಜವಾಗ್ಲೂ ಅದು ಅಕ್ಷರಶಃ ಸತ್ಯ ಅನ್ನೋದು ಈಗ ಎಲ್ಲರ ಸಮಕ್ಷಮದಾಗ ಗೊತ್ತಾಯ್ತು. ಆ ಒಂದು ಕಿಡ್ನಿ ಮರುಜೋಡಣೆ ಮಾಡಲು ಚಿಕಿತ್ಸಾ ವೆಚ್ಚ 20 ಲಕ್ಷ ಹೇಳಿದ್ರಂತೆ. ಯಾರಾದ್ರೂ ಕಿಡ್ನಿ ದಾನ ಮಾಡಿರ್ತಪ್ಪ ಅಂತಂದು ಹೇಳಿದ್ರೆ 10 ಲಕ್ಷ ರೂಪಾಯಿ ಖರ್ಚು ಬರ್ತೈತೆ ಅಂತ ಹೇಳಿದಾಗ ಅವ್ರ ತಾಯಿ ಅಷ್ಟೊಂದು ಅಮೌಂಟ್ ಜೋಡ್ಸಕ್ ನನ್ನ ಕೈಲಿ ಯೋಗ್ಯತೆ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರ ಕಿಡ್ನಿನೇ ಮಗನ ಒಂದು ದೀಪ ಮನೆ ಬೆಳಗ್ಸಂತ ಮಗನೇ ಇವತ್ತು ಆರೋಗ್ಯತೆ ಅಂತ ಅಂದಾಗ ಅಂತ ಮಗನ ನಾನು ಉಳಿಸ್ಬೇಕಂದ್ರೆ ನಾನೇ ಪ್ರಾಣ ತ್ಯಾಗ ಮಾಡ್ತ ಅನ್ನೋ ಒಂದು ನಿಟ್ಟಿನಲ್ಲಿ ಅದೇ ಅವ್ರ ತಾಯಿ ನಿಜವಾಗ್ಲೂ ಅದು ಏನು ಗಟ್ಟಿ ಮನಸ್ಸು ಮಾಡಿದ್ರೆ ಏನೋ ಗೊತ್ತಿಲ್ಲ. ಆ ಕಿಡ್ನಿ ಕೊಡಕ್ಕೆ ಅವ್ರ ತಾಯಿನೇ ಪ್ರಯತ್ನ ಮಾಡಿ ಆ ಮಗನಿಗೆ ಇವತ್ತು ಆಸರೆ ಬಳ್ಳಿ ಆಗಿ ನಿಂತಿದ್ದಾಳೆ. ದಯಾಮಯಿಗಳಾದ ತಾವುಗಳೆಲ್ಲರೂ ಚಿಕಿತ್ಸಾ ವೆಚ್ಚಕ್ಕೆ ಭರಿಸಬೇಕಾದಂತ ಮೊತ್ತವನ್ನ ನಿಮ್ಮ ಕೈಲಾದಷ್ಟು ಧನ ಸಹಾಯ ನೀವು ಮಾಡ್ರಿ. ನಿಮ್ಮವ್ರ ಜೊತೆಗೆ ನಿಮ್ಮ ಗೆಳೆಯಂದ್ರಿಗೂ ಹೇಳಿ ಆ ಒಂದು ಕುಟುಂಬಕ್ಕೆ ಆಸರೆ ಬಳ್ಳಿ ಆಗಲ್ಲ ಅಂತಂದೇಳಿ ಈ ಒಂದು ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೆ. ಹಾಸ್ಪಿಟ್ಲಿಗೆ ಹೋಗಿದ್ವಿ. ಅವರು 10 ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ. ಈಗ ನಾವೇ ಕಿಡ್ನಿ ಕೊಡೋಕ್ಕೆ ಮುಂದೆ ಬಂದಿದ್ದೀವಿ. ಈಗ ಒಬ್ಬ ಮಗ ನಾವು ಆದಷ್ಟು ಮಟ್ಟಿಗೆ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಂತೀನಿ.